ಶ್ರೀಮತಿ ಪದ್ಮಾ ಅವರು ಸುಮಾರು ವರ್ಷಗಳಿಂದ ಆನ್ಲೈನ್ನಲ್ಲಿ ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಅವರ ಒಂದು ಅಭಿಪ್ರಾಯವನ್ನು ಕೇಳೋಣ ಬನ್ನಿ. ನಮಸ್ಕಾರ ಸರ್. ನಾನು 5 ವರ್ಷದಿಂದ ಯೋಗ ಮಾಡ್ತಾ ಇದ್ದೀನಿ. ನನಗೆ ಏನೇನ್ ಪ್ರಾಬ್ಲಮ್ ಇತ್ತೋ ಯಾವ ಪ್ರಾಬ್ಲಮ್ಮು ಇಲ್ಲದೆ 5 ವರ್ಷದಿಂದ ಒಂದು ರೆಸ್ಪಿರೇಷನ್ ಆಗ್ಲಿ, ಒಂದು ಡೈಜೆಷನ್ ಆಗ್ಲಿ, ಅಥವಾ ನಂಗೆ ಕಾಲ್ ನೋವಾಗ್ಲಿ, ಕತ್ ನೋವಾಗ್ಲಿ, ತಲೆನೋವಾಗ್ಲಿ ಇವತ್ತಿನ ತನಕ ನಂಗೆ ಒಂಚೂರು ಬಂದಿಲ್ಲ ಸರ್. ನಾವು ಒಂದು ಮಾತ್ರೆ ತಗೋತಾ ಇಲ್ಲ. 71 ವರ್ಷ ನಂಗೆ ಇವಾಗ. ನಂಗೆ ಯೋಗ ಬಿಡಕ್ ಸಾಧ್ಯನೇ ಇಲ್ಲ. ಊಟನಾರು ಒಂದು ಹೊತ್ನ ಬಿಟ್ಟೇನು ಯೋಗ ಬಿಡಕ್ ಆಗಲ್ಲ ಸರ್. ನಂಗೆ ಆತರ ಆಗೋಗಿದೆ. ಯೋಗ, ಪ್ರಾಣಾಯಾಮ ಮತ್ತೆ ಈ ವಾಕಿಂಗು, ಇದು ಮೂರನ್ನು ನಾನು ಮಸ್ಟ್ ಅಂಡ್ ಶುಡ್ ಇಟ್ಕೊಂಡಿರೋದ್ರಿಂದ ನನ್ನ ಆರೋಗ್ಯ ತುಂಬಾ ಚೆನ್ನಾಗಿದೆ ಸರ್. ನಂದು ನಿಮ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಸೋ ಮಚ್ ಥ್ಯಾಂಕ್ಸ್, ವೆರಿ ವೆರಿ ಥ್ಯಾಂಕ್ಸ್ ಸರ್ ನಿಮ್ಗೆ. ನಿಮ್ಮ ದೇವ್ರು ಚೆನ್ನಾಗಿ ಇಟ್ಟಿರ್ಲಿ ಸರ್. ಖಂಡಿತ ಎಂಥ ಒಂದು ನಮ್ಗೆ ವಿದ್ಯೆಯನ್ನು ಕೊಟ್ರಿ ನೀವು. ನಾವ್ ಎಷ್ಟು ಡಿಗ್ರಿಗಳು ಮಾಡಿದ್ರು ಇಲ್ಲ, ನಾವ್ ಏನ್ ಮಾಡಿದ್ರು ಇಲ್ಲ, ಇದೊಂದು ವಿದ್ಯೆಯಿಂದ ನಮ್ ಜೀವನಾನೇ ಪೂರ್ತ ಸಾರ್ಥಕ ಮಾಡ್ಬಿಟ್ರಿ ಸರ್ ನೀವು. ನಂಗೆ ತುಂಬಾ ಸಂತೋಷ ಆಯ್ತು ಸರ್. ನಾನು ಎಷ್ಟು ಆರೋಗ್ಯವಾಗಿದ್ದೀನಿ ಅಂದ್ರೆ ನಿಮಗ್ ನಾನು ದಿನಾ ಥ್ಯಾಂಕ್ಸ್ ಹೇಳ್ಕೊತೀನಿ ಸರ್. ದೇವ್ರನ್ನ ದಿವ್ಸ ದೀಪ ಹಚ್ಚುವಾಗ ನಮ್ ಗುರುಗಳು ಚೆನ್ನಾಗಿರ್ಲಿ, ನಮ್ಮ ಇವರು ಚೆನ್ನಾಗಿರ್ಲಿ, ಶೇಷಗಿರಿ ಸರ್ ಅಂತ ಕೇಳ್ತಾ ಇರ್ತೀನಿ ಸರ್. ನಾನು ಅಂತ ಒಳ್ಳೆ ಯೋಗ ಕೊಟ್ಟಿದ್ದೀರಿ ಸರ್. ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಗೆ. ನನ್ಗೆ ಎಷ್ಟು ವಂದನೆಗಳನ್ನು ನಿಮ್ಗೆ ಹೇಳಿದ್ರು ಸಾಲದು ಸರ್. ನಾನು